ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಬಹಳ ವೈರಲ್ ಆಗ್ತಾ ಇದೆ. ಅಂದರೆ ಅಧಿಕಾರ ಇರೋವಾಗ ನಿಮ್ಮ ಸುತ್ತಮುತ್ತ ಜನ ನೊಣಗಳ ಥರ, ಅಂದರೆ ಕೈಗೊಬ್ಬರು ಕಾಲುಗೊಬ್ಬರು ಜನ ಇರ್ತಾರೆ. ಅಧಿಕಾರ ಇಲ್ಲ ಅಂದರೆ ಮನುಷ್ಯ ಏಕಾಂಗಿ ಆಗಿಬಿಡ್ತಾನೆ. ಅಂಥವರನ್ನ ಎಲ್ಲರೂ ಕೂಡ ಬಿಟ್ಟು ಹೊಟ್ಟೋಗ್ತಾರೆ, ಒಬ್ಬರೇ ಆಗಿಬಿಡ್ತಾರೆ, ಒಬ್ಬಂಟಿ ಆಗಿಬಿಡ್ತಾರೆ ಅನ್ನುವಂಥ ಚರ್ಚೆಗಳು, ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂಥ ಒಂದು ವಿಡಿಯೋವನ್ನು ನೋಡಿದ ಕ್ಷಣಕ್ಕೆ ಚರ್ಚೆ ಆಗ್ತಾ ಇರುವಂಥದ್ದು. ಅದು ಏನು ಅಂತ ಹೇಳಿದ್ರೆ, ವಿಧಾನಸೌಧದ ಕಾರಿಡಾರ್ನಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏಕಾಂಗಿಯಾಗಿ ಕೈನ ಈ ರೀತಿ ಹಿಂದೆ ಕಟ್ಕೊಂಡು ನಡ್ಕೊಂಡು ಬರ್ತಾ ಇದ್ದಾರೆ. ಏನೋ ಚಿಂತೆ ಮಾಡಿಕೊಂಡು, ಏನೋ ಯೋಚನೆ ಮಾಡಿಕೊಂಡು ಸಿದ್ದರಾಮಯ್ಯನವರು ಒಬ್ಬಂಟಿಯಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. ಈ ಒಂದು ವಿಡಿಯೋ ಬಹಳಷ್ಟು ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಎಸ್, ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭಾ ಸದಸ್ಯರಾಗಿ ಈಗ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ನಿನ್ನೆ ಬೆಂಗಳೂರಿಗೆ ಬಂದಿದ್ರು. ಅವರೊಟ್ಟಿಗೆ ರಾಹುಲ್ ಗಾಂಧಿ ಅವರು ಕೂಡ ಬಂದಿದ್ರು. ವಿಧಾನಸೌಧದ ಚುನಾವಣಾಧಿಕಾರಿ ಕಚೇರಿಯಲ್ಲಿ ಇವರು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ರು. ಇವರ ನಾಮಿನೇಷನ್ ಫೈಲಿಂಗ್ಗೆ ಇವರೊಟ್ಟಿಗೆ ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ಭಾಗಿಯಾಗಿದ್ರು. ಆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕಡೆಯಿಂದ ಬರ್ತಾ ಇದ್ದಾರೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರವರ ಎದುರುಗಡೆ ಹೋದ್ರೂ ಕೂಡ ಒಂದೇ ಒಂದು ಮಾತನ್ನು ಕೂಡ ಆಡಿಸೋದಿಲ್ಲ. ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ಇವ್ರ ಪಾಡಿಗೆ ಅವ್ರು ಆ ಕಡೆಗೆ ಹೋಗ್ತಾರೆ. ಸಿದ್ದರಾಮಯ್ಯನವರೇನೋ ಬಹಳ ಚಿಂತಾಕ್ರಾಂತರಾಗಿ ಏನೋ ಯೋಚನೆ ಮಾಡ್ತಾ ಇದ್ರೇನೋ ಗೊತ್ತಿಲ್ಲ, ಕೈನ ಈ ರೀತಿ ಹಿಂದೆ ಕಟ್ಕೊಂಡು ಏಕಾಂಗಿಯಾಗಿ ಒಬ್ಬಂಟಿಯಾಗಿ ಹಿಂಗೆ ಮುಂದನ್ಕೊಂಡ್ ಬರ್ತಾ ಇರ್ತಾರೆ. ಮಾಧ್ಯಮದವರು ಕ್ಯಾಮ್ರಾ ಎಲ್ಲ ನೋಡ್ಬಿಟ್ಟು ನಮಸ್ಕಾರ ಹಿಂಗೆ ಮಾಡುತ್ತಾರೆ. ಯಾಕೆ ಇಂಥ ಪರಿಸ್ಥಿತಿ ಬಂತು ಹಾಗಾದ್ರೆ ಸಿದ್ದರಾಮಯ್ಯನವರಿಗೆ? ಯಾಕೆಂದ್ರೆ ಸಿದ್ದರಾಮಯ್ಯನವರ ರಾಜಕೀಯ ಹಾದಿಯನ್ನು ತಾವೆಲ್ಲರೂ ನೋಡಿದ್ದೀರಾ. ಇಲ್ಲಿಯ ತನಕ 8 ವರ್ಷಗಳ ಕಾಲ ಅವರು ಅಧಿಕಾರಾವಧಿಯನ್ನು ನಡೆಸಿದ್ದಾರೆ ಮುಖ್ಯಮಂತ್ರಿಯಾಗಿ. ಇಂಥ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು ಜನನಾಯಕ, ಮಾಸ್ ಲೀಡರ್. ಯಾವಾಗಲೂ ಕೂಡ ಅವರ ಸುತ್ತಮುತ್ತ ಅವರ ಬೆಂಬಲಿಗರಾಗಿರಲಿ ಅಥವಾ ಆಪ್ತ ಬಣದವರಾಗಿರಲಿ, ಯಾವುದೇ ಶಾಸಕರಾಗಿರಲಿ, ಸಚಿವರಾಗಿರಲಿ, ಅಷ್ಟು ಅಂದರೆ ಅವ್ರಿಗೆ ನಡೆಯೋಕ್ಕೆ ಆಗಲ್ಲ, ಅಷ್ಟು ಮುತ್ಕೊಳ್ತಾ ಇದ್ರು, ಮೇಲು ಬೀಳ್ತಾ ಇದ್ರು. ಈ ಥರದ ನಾವು ದೃಶ್ಯಗಳನ್ನು, ಈ ಥರದ್ದು ಎಷ್ಟೋ ನೋಡಿದ್ದೇವೆ. ಸಿದ್ದರಾಮಯ್ಯನವರು ಅವರ ಸುತ್ತಮುತ್ತ ಇರ್ತಾ ಇದ್ದಂಥ ಜನ ಈಗ ಎಲ್ಲೋ ಒಂದು ಕಡೆ 3 ವರ್ಷಗಳನ್ನು ಪೂರೈಸಿದಂಥ ನಂತರದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಕೊಟ್ಟಂತಹ ಒಂದು ಸೂಚನೆ ಮೇರೆಗೆ ಯಾವುದೇ ನಾಟಕವನ್ನು ಮಾಡದೆ, ಯಾವುದೇ ಹೈಡ್ರಾಮವನ್ನು ಮಾಡದೆ, ಯಾವುದಕ್ಕೂ ಎಡೆ ಮಾಡಿಕೊಡದೆ ನುಡಿದಂತೆ ಸಿದ್ದರಾಮಯ್ಯನವರು ನಡೆದ್ರು. ಬಹಳ ಗಂಭೀರವಾಗಿ ಪೊಲೈಟ್ ವೇನಲ್ಲಿ ರಾಜೀನಾಮೆಯನ್ನು ಸಲ್ಲಿಸಿದ್ರು. ಮುಂದಿನ ಹಾದಿಯನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಸುಲಭ ಮಾಡಿಕೊಟ್ರು. ಆದರೆ ಅವರು ಅಂದುಕೊಂಡಿದ್ದಂಥ ರೀತಿಯಲ್ಲಿ ಅವರ ಆಪ್ತಬಣ ಅಂತ ಏನು ಕರೆಸ್ಕೊಳ್ತಾ ಇದ್ರಲ್ಲ, ಅವರುಗಳು ನನ್ನ ಜೊತೆಗೇ ಇರ್ತಾರೆ, ನಾನು ನಂಬ್ಕೊಂಡಿರುವಂಥ ಜನ ನನ್ನ ಜೊತೆಗೇ ಇರ್ತಾರೆ ಅಂತೆಲ್ಲ ಅಂದ್ಕೊಂಡಿದ್ರೇನೋ ಸಿದ್ದರಾಮಯ್ಯನವರು. ಆದರೆ ಏನೀಗ ಸಚಿವ ಸಂಪುಟ ರಚನೆ ಆಯಿತು, ಖಾತೆ ಹಂಚಿಕೆ ಆಯಿತು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು. ಎಲ್ಲರೂ ಸಹಜ ಅವರವರ ರಾಜಕೀಯ ಹಾದಿಯನ್ನು ನೋಡ್ಕೊಳ್ತಾರೆ, ಅವರವರ ಕರಿಯರ್ಸ್ನ ನೋಡ್ಕೊಳ್ತಾರೆ. ಹೀಗಾಗಿ ಅಧಿಕಾರ, ಅದನ್ನ ಗೆದ್ದೆತ್ತಿನ ಬಾಲ ಹಿಡಿಯೋದು ಅಂತ ಕರೀತಾರೆ ಆಡುಭಾಷೆಯಲ್ಲಿ. ಅಂದ್ರೆ ಅಧಿಕಾರ ಯಾರ ಹತ್ರ ಇರುತ್ತೋ ಅಂತವರ ಕಡೆಗೆ ಅವಕಾಶವಾದಿಗಳಾಗಿ ಆ ಕಡೆ ವಾಲುವಂಥದ್ದು, ಅವರ ಕಡೆ ಹೋಗುವಂಥದ್ದು, ಅವರಿಗೆ ಜೈ ಅನ್ನುವಂಥದ್ದು, ಅವರನ್ನು ಬೆಂಬಲಿಸುವಂಥದ್ದು ಸಹಜ ರಾಜಕಾರಣದಲ್ಲಿ. ಹೀಗಾಗಿ ಈ ಥರದ ಒಂದು ವಿಚಾರಕ್ಕೆ ಉದಾಹರಣೆ ನಿನ್ನೆಯ ವಿಡಿಯೋ. ಅಂದರೆ ಇಷ್ಟೆಲ್ಲ ದಿವಸಗಳ ಕಾಲ ಅಷ್ಟು ಬ್ಯುಸಿ ಇರ್ತಾ ಇದ್ದಂಥ ಸಿದ್ದರಾಮಯ್ಯನವರು, ಅವರ ಸುತ್ತಮುತ್ತ ಇದ್ದಂಥ ಅಷ್ಟು ಜನ ಇವತ್ತು ಎಲ್ಲಿ ಹೋದ್ರು ಅನ್ನುವಂಥ ಪ್ರಶ್ನೆಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂಥದ್ದು. ಏಕಾಂಗಿ ಆಗ್ಬಿಟ್ರ ಸಿದ್ದರಾಮಯ್ಯನವರು, ಎಲ್ಲ ಕೈ ಬಿಟ್ಟು ಹೋಗ್ಬಿಟ್ರ, ಏನಾಯ್ತು ಹಾಗಾದ್ರೆ ಸಿದ್ದರಾಮಯ್ಯನವರ ಕಥೆ ಅಂತ ಮಾತಾಡ್ತಾ ಇದ್ರೆ, ಮತ್ತೊಂದೆಡೆ ಸಿದ್ದರಾಮಯ್ಯನವರನ್ನ ಬೆಂಬಲಿಸ್ತಾ ಇರುವಂತಹ ಕಾರ್ಯಕರ್ತರು, ಅವರನ್ನು ಇಷ್ಟಪಡುವಂತಹ ಜನ ಖಂಡಿತವಾಗಿಯೂ ಇಲ್ಲ. ಅದು ವಿಧಾನಸೌಧದ ಕಾರಿಡಾರ್ ಅಲ್ಲಷ್ಟೇ ಸಿದ್ದರಾಮಯ್ಯನವರು ಏಕಾಂಗಿ ಆಗಿರಬಹುದು. ಆದರೆ ನಾವು ಯಾವಾಗಲೂ ಕೂಡ, ನಾವೆಲ್ಲರೂ ಕೂಡ ಬೆಂಬಲಿಗರು, ಕನ್ನಡಿಗರು ಎಲ್ಲರೂ ಕೂಡ ನಾವು ಸಿದ್ದರಾಮಯ್ಯನವರ ಜೊತೆಗೆ ಇರ್ತೇವೆ. ನಾವೆಲ್ಲರೂ ಅವ್ರ ಜೊತೆಗೆ ಇರ್ತೇವೆ, ಅವ್ರ ಪರವಾಗಿ ಇರ್ತೇವೆ. ಅವ್ರ ಮಾಜಿ ಮುಖ್ಯಮಂತ್ರಿಗಳಾದರೂ ಪರವಾಗಿಲ್ಲ, ಅವರೇ ನಮಗೆ ಜನನಾಯಕ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದೆ. ಮತ್ತೊಂದೆಡೆ ಅಧಿಕಾರ ಇದ್ದಾಗಷ್ಟೇ ಜನ, ಇಲ್ದಿದ್ರೆ ಇಲ್ಲ, ಸಿದ್ದರಾಮಯ್ಯನವರು ಏಕಾಂಗಿ ಆಗ್ಬಿಟ್ರು ಅನ್ನುವಂಥ ಚರ್ಚೆಗಳು ಕೂಡ ಎಲ್ಲೆಡೆಯೂ ಆಗ್ತಾ ಇರುವಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.